ಸೊ ಯಶ್ ಸರ್ ಆಗಿರ್ಬೋದು, ರಾಧಿಕಾ ಮೇಡಮ್ ಯಾರಿಗೂ ತೋರಿಸಲ್ಲ. ಫಸ್ಟ್ ನೋಡ್ತಾರಾ? ಅದನ್ನ ಅವ್ರು ಕೇಳಿ, ನನ್ನ ಕೇಳಿದ್ರೆ ಅಲ್ಲ. ನಾನ್ ನಿಮ್ಮನ್ನ ಕರಿತೀನಿ, ನೀವು ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಮಗ ಬೇರೆ ಇನ್ನು ಮತ್ತೆ ಅದನ್ನ ಮತ್ತೆ ನಂಗೆ ಹೇಳಿಸ್ಬೇಡಿ. ಅಲ್ಲಿ ಹೇಳಿದ್ದೀನಿ ಪ್ರೆಸ್ ಮೀಟ್ ಅಲ್ಲಿ, ಮಗ ಬೇರೆ ಅಮ್ಮ ಬೇರೆ ಎಲ್ಲ ಬೇರೆ ಬೇರೆ ರೀ. ಮಗ ಆದ ತಕ್ಷಣಕ್ಕೆ ನನ್ ಮಾತು ಕೇಳಬೇಕು ಅಂತ ಏನಿಲ್ಲ, ರೂಲ್ಸ್ ಇಲ್ಲ ನಮ್ಮನೆಲ್ಲ. ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ, ಅದು ಮಾಡ್ಲಿ. ಆಮೇಲೆ ಅವನಿಗೆ ಜನನೇ ಹೇಳ್ತಾರೆ ಹೋಗಿ ಅಣ್ಣ ಅಮ್ಮ ಚೆನ್ನಾಗಿ ಮಾಡೈತಣ ಅಂತ. ನೋಡ್ತಾನೋ ನೋಡಲ್ವ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಆಡಿಯನ್ಸ್ ನೋಡ್ಬೇಕು, ಆಡಿಯನ್ಸೇ ನೋಡ್ಬೇಕು, ಅದೇ ಮುಖ್ಯ. ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡ್ಬಿಡುತ್ತಾ, ನನ್ ದುಡ್ಡು ವಾಪಸ್ ಬರುತ್ತಾ? ಒಪಿನಿಯನ್ ನಂಗೆ ಬೇಕಿಲ್ಲ ರೀ, ಬೇಕಿಲ್ಲ. ಮಗನ್ ಬೇಡ, ಆಡಿಯನ್ಸ್ ಬೇಕು ನನಗೆ, ಜನಗಳದ್ ಬೇಕು. ಎಷ್ಟೊಬ್ಬ ಹೇಳ್ಬಿಟ್ರೆ ನನ್ನ ಸಿನಿಮಾಗೆ ದುಡ್ಡು ಬರುತ್ತಾ ವಾಪಸ್? ಇಲ್ಲ ಅಲ್ವಾ? ಮತ್ತೆ ಅದನ್ನ ಯಾಕೆ ಮತ್ತೆ ಮತ್ತೆ ಕೇಳ್ತೀರಾ? ಯಾರೊಬ್ಬರಿಂದ ಆಗೋದಲ್ಲ ಇದು. ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಎಷ್ಟು ಮೇಲೆ ಪ್ರೀತಿ ಇದ್ದು, ಆಮೇಲೆ ನನಗೆ ತುಂಬ ಖುಷಿ ಮುಖಾಂತರ ಒಂದು ಹೇಳ್ತೀನಿ, ನಮ್ಮ ಸುದೀಪ್ ಅಭಿಮಾನಿಗಳು, ನಮ್ಮ ದರ್ಶನ್ ಅವ್ರ ಅಭಿಮಾನಿಗಳು, ಯಶ್ದು, ಧ್ರುವ ಸರ್ಜಾ, ಪುನೀತ್ದು ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ. ಇಲ್ಲಿ ಇದ್ರ ಮುಖಾಂತರ ನಾನು ಹೇಳ್ತೀನಿ, ನೀವೆಲ್ಲ ಸಿನಿಮಾ ಹೋಗಿ ನೋಡಿ ರಿಸಲ್ಟ್ ಹೇಳಿ, ಆ ಥರ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ ಹುಡುಗರು. ನೀವು ಸ್ಟ್ರೈಟ್ ಹಿಟ್, ಏನೇ ಪ್ರಶ್ನೆ ಕೇಳಿದ್ರು ನೇರವಾಗಿ ಉತ್ತರ ಕೊಡೋಣ. ಈಗ ಒಕ್ಕಲಿಗರು ಗೌಡ್ರು ಅನ್ನೋ ಒಂದು ಕಮ್ಯುನಿಟಿ ಮೆನ್ಷನ್ ಮಾಡಿದ್ರು, ಇದಕ್ಕೂ ಏನಾದರೂ ನೆಗೆಟಿವ್ ಕಾಮೆಂಟ್ಸ್ ಬರ್ಬೋದು? ಅಲ್ಲಮ್ಮ, ನಮಗೆ ಮಾತಾಡಕ್ ಬರಲ್ಲ. ಆ ರಫ್ನೆಸ್, ಅದು ಅಂಬರೀಷ್ ಅಣ್ಣನ ವಿಷಯ ಹೇಳಿದ್ರಲ್ಲ, ಅದು ಬಂದ್ಬಿಟ್ಟಿದೆ ಆ ರಫ್ನೆಸ್ ಅಷ್ಟೇ. ಆ ಕಮ್ಯುನಿಟಿ ಹೇಳಲ್ಲ. ನಾವೆಲ್ಲ ಕಮ್ಯುನಿಟಿಗೂ ನಾವು ಏನು ಹೇಳ್ತಾರೆ, ವಿಶ್ವಮಾನವ್ರು, ನಾವು ಅಣ್ಣವ್ರ ಅಭಿಮಾನಿ, ವಿಶ್ವಮಾನವ ಅಂತವ್ರು ನಾವು. ಅವ್ರಿಗೆ ಇವ್ರಿಗೆ ಅಂತಲ್ಲ, ಬರಲ್ಲ ಮಾತಾಡೋಕ್ಕೆ. ನಾವು ಮಂಡ್ಯದವ್ರು, ಹಾಸನವರು, ಮೈಸೂರವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತೀವಿ. ಇದರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ, ಗೊತ್ತಾಯ್ತಾ? ಅದನ್ನು ನಾವು ಯಾವತ್ತೂ ಅಂದ್ಕೊಂಡಿಲ್ಲ, ಮಗನಿಗೂ ಹೇಳಿಲ್ಲ, ನಾವು ಅದನ್ನು ಬೆಳೆಸೇ ಇಲ್ಲ. ಆ ಥರ ಎಲ್ಲ ಇಲ್ಲ, ಮಾತಾಡಲ್ಲ ನಾವು. ಅವ್ರ ಹೆಂಡತಿ ಮಾತಾಡ್ತಾರೆ, ನಾನು ಯಾಕೆ ಮಾತಾಡ್ಲಿ? ಮದುವೆ ಮಾಡಿರೋದು ಯಾಕೆ? ಹೆಂಡತಿ ಜೊತೆ ಅಲ್ಲ, ಹೆಂಡತಿ ಬಂದ್ಮೇಲೆ ನನಗೆ ನಮ್ಮ ಕೆಲಸ. ಹೆಂಡತಿ ಮಾತಾಡ್ತಾಳೆ ಬಿಡಮ್ಮ, ಅಮ್ಮನ ಮಾತು ಯಾವತ್ತೋ ಒಂದಿನ ಮಾತಾಡ್ಬೋದು. ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ತೀಯ ನಮ್ಮ? ಯಾವಾಗಲೂ ಗಂಡ ಬಂದ್ಮೇಲೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀಯ, ಅವ್ರ ಯಜಮಾನ್ರ ಹತ್ರ ಮಾತಾಡ್ತೀಯ? ನೋಡ, ಅದೇ ಮತ್ತೆ ಅವನವ್ರ ಹೆಂಡತಿ ಇಲ್ವೇ ನಮ್ಮ ಮಾತಾಡ್ಕೊತಾನೆ. ಅದ್ರ ಹತ್ರ ಯಾಕೆ ಮಾತಾಡ್ತಾನಮ್ಮ? ಜಾಸ್ತಿ ನನ್ನ ಹತ್ರ ಮಾತಾಡೋದು, ಅವ್ರ ಹೆಂಡತಿ ಹತ್ರ ಮಾತಾಡೋದು.